ನಮಸ್ಕಾರ. ನಾನು ತುಂಬ ಕುತೂಹಲಕರವಾದ, ಇಂಟ್ರೆಸ್ಟಿಂಗ್ ಆದ, ಸುಂದರವಾದ, ನಾವು ತುಂಬ ಇಷ್ಟಪಡುವಂಥ ಒಂದು ಒಗಟನ್ನು, ಒಂದು ಲವಬಲ್ ಎನಿಗ್ಮಾನ ಬಿಡಿಸೋ ಪ್ರಯತ್ನಕ್ಕೆ ಕೈ ಹಾಕಿ ಕೂತ್ಕೊಂಡಿದ್ದೇನೆ. ನಾನು ಅನಂತ್ನಾಗ್ ಒಂದು ಎನಿಗ್ಮಾ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಅವರು ಸಾಮಾನ್ಯವಾಗಿ ಮಾಧ್ಯಮಗಳ ಜೊತೆ ಮಾತಾಡೋದಿಲ್ಲ, ಸಂದರ್ಶನ ಕೊಡೋದಿಲ್ಲ, ಮತ್ತು ಸುಲಭಕ್ಕೆ ಅರ್ಥ ಆಗೋ ಅಂಥವ್ರು ಅಂತ ನಾನು ಅಂದ್ಕೊಂಡಿಲ್ಲ. ನಮಗೆ ರಾಜ್ಕುಮಾರ್ ಅಥವಾ ಅಂಬರೀಷ್ ಅಂದರೆ ಅವ್ರು ಹೀಗಿರಬಹುದೇನೋ ಅಂತ, ಅವರ ವ್ಯಕ್ತಿತ್ವ ಹೀಗಿರಬಹುದೇನೋ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬಟ್ ಅನಂತ್ನಾಗ್ ಅವರ ವ್ಯಕ್ತಿತ್ವವನ್ನು ಹಾಗೆ ಒಂದು ಕಲ್ಪನೆಯ ಚೌಕಟ್ಟಿಗೆ ಹಾಕಿಡೋದು ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಡೀ ದೇಶ ಅವರನ್ನ ಒಬ್ಬ ಅದ್ಭುತವಾದ ಕಲಾವಿದ, ಶ್ರೇಷ್ಠ ನಟ ಅಂತ ಗುರುತಿಸುತ್ತೆ. ಬಟ್ ಸ್ವತಃ ಅವರು ಹಾಗೆ ಅಂದ್ಕೊಂಡಿದ್ದಾರೆ ಅವ್ರ ಬಗ್ಗೆ, ತಮ್ಮ ಬಗ್ಗೆ ಅನ್ನೋದು ಅನುಮಾನದ ವಿಷಯ. ಅವರು ಕಲಾತ್ಮಕ ಚಿತ್ರಗಳಲ್ಲಿ ತುಂಬ ದೊಡ್ಡ ಹೆಸರು ಮಾಡಿ ಬಂದರು. ಆಮೇಲೆ ಮಧ್ಯಮ ವರ್ಗದ ಕಣ್ಮಣಿಯಾಗಿ ಬೆಳೆದರು. ತುಂಬ ಕಮರ್ಷಿಯಲ್ ಅಂತ ಅನಿಸುವಂಥ ಚಿತ್ರಗಳನ್ನು ಮಾಡಿದರು. ಅವೆಲ್ಲ ಮಾಡ್ತಾನೆ ಅವೆಲ್ಲವರಿಂದನೂ ಸ್ವಲ್ಪ ದೂರ ಇರುವಂಥ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ಇರುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರು ಅಂತ ನಾನು ಅಂದ್ಕೊಳ್ತೇನೆ. ಅವರು ಬಹುಶಃ ಆ ಕ್ಷಣದ ತೀವ್ರತೆಯಲ್ಲಿ ಬದುಕೋರೇನೋ ಅಂತ ನಾನು ಹೊರಗಡೆಯಿಂದ ನೋಡಿದಾಗ ನನಗೆ ಹಾಗನ್ಸೋದು. ಅವರು ಎಷ್ಟು ತೀವ್ರವಾಗಿ ಆ್ಯಕ್ಟ್ ಮಾಡ್ತಾರೋ ಅಷ್ಟೇ ಡಿಟ್ಯಾಚ್ಡ್ ಆಗಿ ಎಲ್ಲವನ್ನು ಬಿಟ್ಟು ಆನಂದಾಶ್ರಮಕ್ಕೆ ಹೋಗಿ ತಿಂಗಳುಗಟ್ಟಲೆ ಕೂತ್ಕೋಬಹುದಾದಂಥ ಶಕ್ತಿನೂ ಅವ್ರಿಗಿದೆ. ರಾಜಕೀಯಕ್ಕೆ ಇಳಿದ್ರೂ ಕೂಡ ರಾಜಕೀಯವನ್ನು ಮೈತುಂಬ ಮೆತ್ತುಕೊಳ್ಳದೆ ಇರುವಂಥ ನಾಜೂಕುತನ ಅಂತ ಹೇಳಬೇಕು ಅಥವಾ ಎಚ್ಚರಿಕೆ ಅಂತ ಹೇಳಬೇಕು ಗೊತ್ತಿಲ್ಲ, ಅದು ಕೂಡ ಅವ್ರಿಗಿದೆ. ಬಹುಶಃ ರಾಬರ್ಟ್ ಫ್ರಾಸ್ಟ್ದು ಒಂದು ಕವಿತೆ ಇದೆ ಇಂಗ್ಲೀಷಲ್ಲಿ, ಸ್ಟಾಪಿಂಗ್ ಬೈ ದ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್. ಅದರಲ್ಲಿನ ನಾಯಕ, ನಿರೂಪಕ ಹಾಗೆ ಅಂದರೆ ಜವಾಬ್ದಾರಿಗಳ ಜಗ್ಗಾಟ ಅವನನ್ನು ಸೆಳೆದೇ ಇದ್ದರೆ ಅವನು ಆ ಕ್ಷಣದ ಸಂತೋಷದಲ್ಲಿ ಮುಳುಗು ಹೋಗುವಂಥ ನಾಯಕ. ಬಹುಶಃ ಆ ವ್ಯಕ್ತಿತ್ವ ಅನಂತನಾಗ್ ಅವ್ರಿಗೂ ಒಪ್ಪತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿಯಿಂದ ನಾನಿವತ್ತು ಅವ್ರ ಜೊತೆ ಕೂತ್ಕೊಂಡಿದ್ದೇನೆ. ಅನಂತನಾಗ್, ನಮಸ್ಕಾರ. ನಮಸ್ಕಾರ. ನಾನು ಹೇಳಿದೆ ಈಗ ನಿಮ್ಮ ಎದುರುಗಡೆನೆ ನಾನು ಅರ್ಥ ಮಾಡ್ಕೊಂಡಂಗೆ ಅನಂತನಾಗ್ ಏನು ಅಂತ ಹೇಳಿದ್ದೀನಿ. ಅದೆಲ್ಲದ್ರ ಬಗ್ಗೆನೂ ನಾನು ತಮ್ಮ ಹತ್ರ ಮಾತಾಡಲಿಕ್ಕಿದೆ. ಇಷ್ಟು ವರ್ಷಗಳ ನಂತರ ಒಂದ್ಸಲ ಹಿಂತಿರುಗಿ ನೋಡಿದರೆ ನಾನು ಮಾಡಬೇಕಾದ್ದೆಲ್ಲ ಮಾಡಿದ್ದೀನಿ, ಸಿಗಬೇಕಾದ್ದೆಲ್ಲ ನನಗೆ ಸಿಕ್ಕಿದೆ ಅಂತ ತಮಗೆ ಅನ್ಸುತ್ತಾ? ಅಂದುಕೊಂಡಕ್ಕಿಂತ ಅಥವಾ ಅಂದುಕೊಳ್ಳದೇ ಇರುವುದೇ ನನಗೆ ಜಾಸ್ತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಸಿನಿಮಾ ಆಗಲಿ, ರಾಜಕೀಯ ಆಗಲಿ, ನಾನು ಯಾವುದು ಪ್ಲ್ಯಾನ್ ಮಾಡಿ ಅಥವಾ ನಾನು ಚಿಕ್ಕಂದಿನಿಂದ ನಟನಾಗಬೇಕು ಅನ್ನೋ ಆಸೆ ಆ ಥರದ ನಾನು ಬೆಳೆದೇ ಇಲ್ಲ. ನೀವು ಹೇಳಿದ ಹಾಗೆ ನಮ್ಮ ತಂದೆ ತಾಯಿಯವರ ಸ್ವಭಾವ, ಅವರ ಮನಸ್ಥಿತಿ, ಅವರು ಆನಂದಾಶ್ರಮದಲ್ಲಿ ಅವರಿದ್ದರು. ಹಾಗಾಗಿ ಆಶ್ರಮದ ವಾತಾವರಣದಲ್ಲಿ ಬೆಳೆದವನು ನಾನು. ಅಲ್ಲಿಂದಲೇ ನಾವು ಸಾರಸ್ವತ ಬ್ರಾಹ್ಮಣ ಮಠ, ಚಿತ್ರಾಪುರ ಶಿರಾಲಿಯವರು. ನನ್ನ ಮೂಲ ಹೆಸರು ಕೂಡ ನಾಗರಕಟ್ಟೆ. ನಮ್ಮ ತಂದೆಯವರು ಸದಾನಂದ, ತಾಯಿ ಆನಂದಿ ಅಂತ. ಸೊ ಆ ಗುರುಗಳು ಈ ಆಶ್ರಮಕ್ಕೆ ಬಂದಾಗ ಇಲ್ಲಿಯ ಗುರುಗಳು ಸ್ವಾಮಿ ರಾಮದಾಸ್, ಮಾತಾಜಿ ಕೃಷ್ಣಾಬಾಯಿ ಅಂತಿದ್ರು. ಆನಂದಾಶ್ರಮ ಗುರುಗಳು ಮಠದಿಂದ ಬಂದು ನಮ್ಮ ತಂದೆಯವರನ್ನು ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸೆಕ್ರೆಟರಿ, ಮ್ಯಾನೇಜರನ್ನಾಗಿ ಮಾಡಿದಾಗ ನಮ್ಗೆ ಅಲ್ಲಿ ವರ್ಗಾವಣೆ ಆಯಿತು. ಹಾಗಾಗಿ ಬಾಲ್ಯದಿಂದ ನಾವು ಬೆಳೆದಿದ್ದೇ ಈ ಆಶ್ರಮದಲ್ಲಿ, ಈ ಮಠದಲ್ಲಿ. ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ನಮಗೆ ಆ ಸಂಸ್ಕಾರಗಳಾಗಿದ್ದಾವೆ. ಬಹುಶಃ ಈಗ ನಾನು ರಿಟ್ರಾಸ್ಪೆಕ್ಟಿವ್ಲಿ ಥಿಂಕಿಂಗ್ ನಾವು ಅದನ್ನು ಹೇಳ್ಬೋದು. ಆವಾಗ ನಮಗೆ ಗೊತ್ತಿರೋದಿಲ್ವಲ್ಲ ಬಾಲ್ಯದಲ್ಲಿ. ಆದರೂ ನಾನು ಶಾಲೆಯಲ್ಲಿ ಚೆನ್ನಾಗಿ ಓದ್ತಿದ್ದೆ. ಶಿರಾಲಿಯಲ್ಲಿ, ಚಿತ್ರಾಪುರದಲ್ಲಿ ಓದಿದ್ದೀನಿ. ಹೊನ್ನಾವರದಲ್ಲಿ 4 ವರ್ಷ ಓದಿದ್ದೀನಿ. ಅಲ್ಲಿ 8ನೇ ಎತ್ತವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ. ಅಲ್ಲಿಂದ ಸಡನ್ನಾಗಿ ಯಾರೋ ನಮ್ಮ ತಂದೆಯವರು ಸ್ನೇಹಿತರು ಮುಂಬೈದು ಬಂದವರು, ಇವು ನೋಡು 8ನೇ ಎತ್ತಲ್ಲಿ ಎಷ್ಟು ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ದಾನೆ, 7th 8th ಅಲ್ಲೆಲ್ಲ, ಅವನ ಕಣ್ಣು ಚೆನ್ನಾಗಿದೆ, ಅವನಿಗೆ ಇಲ್ಲೇನು ಮುಂಬೈ ಕಳಿಸುವಂತ. ಸೊ ನನಗೆ ಇದಕ್ಕಿದ್ದಾಗ ನಮ್ಮ ತಂದೆಯವರು ಆ ಥರ ಯೋಚನೆ ಮಾಡಿ ಮುಂಬೈ ಕಳಿಸಿದ್ರು. ಇದೊಂದು ಸಣ್ಣ ಹಳ್ಳಿ, ಈ ಕಡೆ ಒಂದು ನಾವು ಪಟ್ಟಣ ಅಂದರೆ ನೋಡಿದ್ದೆ ಹೊನ್ನಾವರ. ಹಳ್ಳಿ ಅಂದರೆ ನಮ್ಮ ಶಿರಾಲಿ, ಚಿತ್ರಾಪುರ, ಮಲ್ಲಾಪುರ ಈ ಥರ. ಪಟ್ಟಣ ಅಂದರೆ ನಾನು ಕಂಡಿದ್ದೆ ಹೆಚ್ಚಾಗಿ ಹೊನ್ನಾವರ, ಕುಮಟಾ, ಕಾರವಾರ, ಮಂಗಳೂರು, ಉಡುಪಿ ಈ ಥರ. ಅದು ಅಲ್ಲಿ ಬಹಳ
ನನಗೆ ಒಂಥರ ಅಗೇನ್ ಥಿಂಕಿಂಗ್ ಬ್ಯಾಕ್ ನಾವು ಒಂಥರ ಕಲ್ಚರಲ್ ಶಾಕ್ ಅಂತ ಏನಂತಾರೆ ಅದು ಬಹಳ ಆಯಿತು. ವಿಶೇಷವಾಗಿ ಇಲ್ಲಿ ಏನು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಆಯಿತು. ಅದರಿಂದ ನನಗೆ ಬಹಳ ಹೀಟಾಯಿತು. ನಾನು ತುಂಬ ಕ್ಷೀಣಿಸಿದ್ದು, ನನ್ನ ವ್ಯಕ್ತಿತ್ವವೇ ಕ್ಷೀಣಿಸೋಯ್ತು. ಯಾಕಂದರೆ ನನಗೆ ಹೆಚ್ಚು ಅರ್ಥವಾಗ್ತಿರ್ಲಿಲ್ಲ ಕ್ಲಾಸ್. ಇಲ್ಲಿ ಫಸ್ಟ್ 5 ಒಳಗೆ ಬರ್ತಿದ್ದವನು ಅಲ್ಲಿ ಲಾಸ್ಟೇ ಬರ್ತಿದ್ದೆ. ಹಾಗಾಗಿ 9th ನಾನು ಫೇಲೇ ಆಗಿದ್ದೆ. ಬಟ್ ಏನೋ ಹಳ್ಳಿಯಿಂದ ಬಂದಿದ್ದಾನೆ, ನೋಡೋಣ ಅವನಿಗೆ, ಲೆಟ್ಸ್ ನಾಟ್ ಡಿಟೇನ್ ಹಿಮ್ ಅಂತ ಮುಂದಕ್ಕೆ ಕಳಿಸಿದ್ರು. ಸೊ 10ನೇ ಕ್ಲಾಸಿಗೆ ಹೋದಾಗ ಇನ್ನೂ ಕಷ್ಟವಾಯಿತು. 10ನೇ ಕ್ಲಾಸಲ್ಲಿ ನಾಪಾಸೆ ಆದೆ. ಆಗ ನಾನು ಅಯ್ಯೋ ಏನಾಯಿತು ನನಗೆ, ಇಲ್ಲಿ ಅಷ್ಟು ಊರಲ್ಲಿ ಚೆನ್ನಾಗೇ ಇದ್ದೆ, ಇಲ್ಲಿ ಬಂದು ಇವತ್ತು ಇಂಗ್ಲೀಷ್ ಟೋಟ್ಲಿ ಕಾಂಕರ್ಡ್ ಮೀ, ಡಿಫೀಟೆಡ್ ಮೀ ಅನ್ನೋ ಭಾವನೆ ಆಯಿತು. ಆಮೇಲೆ ಅದಕ್ಕಿಂತ ಸೈಕಲಾಜಿಕಲಿ ಬಹಳ ಅಫೆಕ್ಟ್ ಆಗಿದೆ. ಇನ್ ದ ಸೆನ್ಸ್ ನನ್ನ ಜೊತೆ ಇದ್ದವರೆಲ್ಲ ಮುಂದೆ ಹೋಗಿದ್ದಾರೆ. ನಾನು ಹಿಂದಿದ್ದವ್ರ ಜೊತೆ ಕ್ಲಾಸಲ್ಲಿ 1 ವರ್ಷ ಗೊತ್ತಿತ್ತು ನನಗೆ, ಎಲ್ಲ ವಿಷಯಗಳು ಗೊತ್ತಿದ್ದು. ಐ ಡಿಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಇನ್ ಇಂಗ್ಲಿಷ್. ಕರೆಕ್ಟ್. ದ್ಯಾಟ್ ಕಿಲ್ಡ್ ಮಿ. ಆ್ಯಂಡ್ ಐ ವಾಸ್ ವೆರಿ ಶೈ. ಸ್ಟಾರ್ಟೆಡ್ ಐ ಕುಡ್ ನಾಟ್, ಯಾರನ್ನು ತಲೆ ಎತ್ತು ನೋಡ್ತಿರ್ಲಿಲ್ಲ. ಇವರಿಗೆಲ್ಲ ಗೊತ್ತಿರಬಹುದಾ ನನ್ನ ಮನಸ್ಸಿನಲ್ಲಿ, ನಿಮ್ಗೆ ಗೊತ್ತಾಗಿದೆ ನಾನು ಫೇಲ್ ಆಗಿದ್ದೀನಿ ಅಂತ ಇವ್ರಿಗೆ ಗೊತ್ತಾಗ್ಬೋದು. ಇದೇ ಥರದ ಇದರಲ್ಲೇ ಬೆಳೀತಿದ್ದು ಒಂದು. ಆವಾಗ ಮೊದಲು 2nd 10th ರಿಪೀಟ್ ಮಾಡುವಾಗ ಫಸ್ಟ್ 6 ತಿಂಗಳು ಸೈಲೆಂಟಾಗೇ ಇದ್ದೆ. ಬಟ್ ಏನೋ ಇದೇನು ಕ್ಲಾಸಲ್ಲಿ ನಡೀತದೆ ನನಗೆ ಗೊತ್ತಿದ್ದ ವಿಷಯ. ಹಾಗಾಗಿ ಸ್ಕೂಲು ಬಂಕ್ ಮಾಡಿ ಹೊರಗಡೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಶಾಲೆ ಹತ್ರ ಒಂದು ಸೈಂಟ್ ಸೇವಿಯರ್ಸ್ ಹೈಸ್ಕೂಲ್, ದೋಬಿ ತಲಾವ್ ಅಂತ ಏರಿಯಾ ಇದೆ. ಅಲ್ಲಿ ಪಕ್ಕದಲ್ಲೇ ಮೆಟ್ರೋ ಥಿಯೇಟರ್. ಆ ಮೆಟ್ರೋ ಥಿಯೇಟ್ರಲ್ಲಿ ನಮ್ಮ ಚಿಕ್ಕಪ್ಪ ಅವರು ಅಲ್ಲಿ ಅಕೌಂಟೆಂಟ್ ಆಗಿದ್ರು. ವೆಸ್ಟ್ರಕ್ಸ್ ಕಂಪನಿ ಅಂತ ಅವರು ಪ್ರಾಜೆಕ್ಟರ್ಸ್ ಮಾಡ್ತಿದ್ರು. ಸೊ ಅವರು ನೋಡೋಕೆ ಹೋಗ್ತಿದ್ದಾಗ ಅಲ್ಲಿ ಲಿಫ್ಟ್ ಇತ್ತು. ಮೆಟ್ಲು ಬಂದರೆ ಒಂದು ದಿವಸ ನೋಡ್ತೀನಿ, ಮೆಟ್ಲು ಈಗ ಬಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗ್ಬೋದು ಅಂತ. ಸೊ ಅದರ ರುಚಿ ಹತ್ತು. ಆ 2nd half 10th ಡೈಲಿ ನಾನು ಸಿನಿಮಾ ನೋಡ್ತಿದ್ದೆ. ಆವಾಗ ಬರೀ ಇಂಗ್ಲೀಷ್ ಫಿಲ್ಮ್ಸ್. ಆ ಇಂಗ್ಲೀಷ್ ಫಿಲ್ಮ್ಸು ನೋಡಿ ನನ್ನ ಮೇಲೆ ಬಹಳ ಅವುಗಳನ್ನು ನೋಡ್ತಿದ್ದೆ. ಆಮೇಲೆ ನಾನು ಹಿಂದಿ ಫಿಲ್ಮ್ಸಲ್ಲೂ ನೋಡ್ತಿದ್ದೆ. ಇದೇನು ಅವರ ಮತ್ತು ನಮ್ಮ ನಟನೆಗೆ ಭಾಳ ಡಿಫ್ರೆನ್ಸ್ ಇದೆ. ನಮ್ಮ ಸ್ವಲ್ಪ ಓವರೇ ಮಾಡ್ತಾರೆ, ಅವ್ರದ್ದು ಎಷ್ಟು ಅಂಡರ್ ಪ್ಲೇಡ್ ಇರ್ತದೆ, ಒಂದು ನ್ಯಾಚುರಲ್ ಆಗಿ ಮಾಡ್ತಾರೆ. ಈ ರೀತಿ ಎಲ್ಲ ನನ್ನ ಮನಸ್ಸಿಗೆ ಬರ್ತಿತ್ತು. ಅದು 6 ತಿಂಗಳು ಹಾಗೆ ನಡೀತು. ಕಡೆಗೆ ಒಂದು ದಿವಸ ಹಿಡಿದ್ರು ನನ್ನನ್ನು. ಹಿಡಿದು ಆದಾಗ ನಾನು ಹತ್ಬಿಟ್ಟೆ. ಹಿಡಿದಾಗ ಏನು ಮಾಡೋದು, ಹತ್ಬಿಟ್ಟೆ. ಈಗೀಗ ಕ್ಲಾಸಲ್ಲಿ ನಡೀತಿರೋದು ಗೊತ್ತಿದೆ. ಇಂಗ್ಲೀಷಲ್ಲಿ ಬರೆಯೋಕ್ಕಾಗದೆ ನಾನು ಫೇಲ್ ಆಗಿದ್ದೀನಿ. ನನಗೆ ನಾಚಿಕೆ ಆಗ್ತದೆ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕೆ. ಅದಕ್ಕೆ ಹಜೇರಿ ತೊಗೊಂಡು ಕೂಡಲೇ ನಾನು ಹೊರಟು ಬಿಡ್ತಿದ್ದೀನಿ. ಇಲ್ಲಿ ಬಂದು ಮಾರ್ನಿಂಗ್ ಶೋ, ಒಂದು ಮ್ಯಾಟಿನಿ ಮತ್ತು ಆಫ್ಟರ್ನೂನ್ ಶೋ ನೋಡಿ ಸಂಜೆ ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಬಂದು ಹಾಜರಿ ಕೊಡ್ತಿದ್ದೀನಿ ಅಂತ ಒಬ್ಬ ಸ್ಪ್ಯಾನಿಷ್ ಫಾದರ್ ಇದ್ರು ಆ ಸ್ಕೂಲು. ಅವರು ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಸ್ವಲ್ಪ ಇಂಗ್ಲೀಷ್. ಅಲ್ಲಿಂದ ನಾನು SSC ಪಾಸ್ ಆದೆ. ಬಟ್ ಓವರಾಲ್ ನನಗೆ ಈ ಓದಿನಿಂದ ಗಮನವೇ ಹೋಯ್ತು. ಒಂದು ಹಳ್ಳಿಯಿಂದ ಬೆಳೆದವನು ಮುಂಬೈಗೆ ಹೋದಾಗ ಎಷ್ಟು ಅಸಹಾಯಕತೆ ಅನುಭವಿಸ್ತಾನಂದ್ರೆ, ಇಲ್ಲಿ ಹಳ್ಳಿಯಲ್ಲಿ ಏನೇ ಇಲ್ಲ ಅಂದ್ರೆ ಮಠದ ಮ್ಯಾನೇಜರ್ ಮಗ ಅಂತ, ಅಲ್ಲಿ ನೋಬಡಿ. ಆ್ಯಂಡ್ ಇಲ್ಲಿ ವಾಟ್ ಎವರ್ ಇಟ್ ಈಸ್, ನಾನು ಕೆಳ ಮಧ್ಯಮ ವರ್ಗದಿಂದ ಬಂದವನಾದರೂ ನಮಗೆ ಊಟ ತಿಂಡಿಗೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಮತ್ತೆ ಭಾಷೆಯ ಮೇಲೆ ಪ್ರಭುತ್ವ ಇತ್ತು. ಭಾಷೆ ಮೇಲೆ ಸಂಸ್ಕೃತದಿಂದ ನಾನು ಶಾಲೆಯಲ್ಲೇ ನಮಗೆ ಪ್ರಥಮ ದ್ವಿತೀಯ ವಿಶಾರದ ಎಲ್ಲ ಭಾಷೆ ಕಲಿಸ್ತಿದ್ರು. ಕನ್ನಡ ಅಂತೂ ಇಲ್ಲೇ ಬಂದೇ ಬರ್ತಿತ್ತು. ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಿದ್ದರಿಂದ ಹಿಂದಿ, ಮರಾಠಿ, ಇಂಗ್ಲೀಷು, ಕನ್ನಡ, ಇದು ಮತ್ತು ನನ್ನ ಮಾತೃಭಾಷೆ ಕೊಂಕಣಿ, ಇವುಗಳೆಲ್ಲ ಪಳಗಿದ್ದೆ. ಹಾಗಾಗಿ ದಟ್ ನೈಟ್ ಮೇರ್ ಆಫ್ ಇಂಗ್ಲಿಷ್ ಇವತ್ತಿನ ಮಕ್ಕಳಿಗೂ ಇದೆ, ಕನ್ನಡ ಮೀಡಿಯಂ ಇಂದ ಹೊರಗಡೆ ಬಂದವರಿಗೆ. ಅದಕ್ಕೆ ನಾನು ಇಷ್ಟು ಹೇಳಿದ್ದು, ಚರ್ಚೆ ನಡೀತಾ ಇದೆ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಎಷ್ಟು ಅದು ಹೌ ಇಟ್ ಕ್ರಶಸ್, ಇಟ್ ಟೋಟಲಿ ಕ್ರಶಸ್ ಯು ಕಾನ್ಫಿಡೆನ್ಸ್. ಹೌದು. My father was very disappointed with me, but I just lost interest in studies. ಅಷ್ಟರಲ್ಲಿ ಆ ಸಮಯದಲ್ಲಿ ನನಗೆ ಪ್ರಭಾಕರ್ ಮುದೂರ್ ಅಂತ ಅವರು ಅಂತ ವಿಚಾರಿಸಿ, ನೀನೇನು ನಾಟಕದಲ್ಲಿ ಮಾಡ್ತೀನೋ ಪಾತ್ರ ಮಾಡಿದ್ಯೇನೋ? ಇಲ್ಲಿದೆ ಅಲ್ಲ, ಊರಲ್ಲಿದ್ದಾಗ ಮಾಡ್ತಿದ್ದೆ ಅಂತಂದ್ರೆ. ಒಂದು ನಾಟಕ ಮಾಡ್ತಾ ಇದ್ದೀವಿ ಕೊಂಕಣಿ ಭಾಷೆಯಲ್ಲಿ. ನಮ್ಮ ಕೊಂಕಣಿಗರು ತುಂಬ ಇದ್ದಾರೆ, ಕನ್ನಡಿಗರು ತುಂಬ ಇದ್ದಾರೆ ಬಾಂಬೆಯಲ್ಲಿ. ಹಾಗಾಗಿ ಅವರು ಒಂದು ನಾಟಕ, ಅದು ಚೈತನ್ಯ ಮಹಾಪ್ರಭು ಅಂತ, ದ ಸೈಂಟ್ ಆಫ್ ಬೆಂಗಾಲ್, ಗೌರಂಗ ಮಹಾಪ್ರಭು ನಿಮಾಯಿ ಅಂತಾರೆ ಅವರು, ಅವರ ಜೀವನದ ಮೇಲೆ ನಾಟಕ. ಆ ನಾಟಕದಲ್ಲಿ ನನಗೆ
ಐ ವಾಸ್ ಅಬೌಟ್ 18-19. ಬಟ್ ಆ ನಾಟಕ ಮಾಡ್ತಾ ಮಾಡ್ತಾ ನನಗೆ ನಾನು ಏನು ನನ್ನ ಕಾನ್ಫಿಡೆನ್ಸ್ ಇರಲಿಲ್ವೋ ಅದು ಬರೋಕ್ಕೆ ಶುರುವಾಯಿತು. ಥಿಯೇಟರ್ ಗೇವ್ ಯು ಕಾನ್ಫಿಡೆನ್ಸ್. ಇಟ್ ಗೇವ್ ಮಿ ದ ಕಾನ್ಫಿಡೆನ್ಸ್. ಆಮೇಲೆ ನಾಟಕ ಆಯಿತು, ಆಮೇಲೆ ಜನರ ಮೆಚ್ಚುಗೆ ಸಿಕ್ತು. ಅದರ ನಿರ್ದೇಶನ ಮಾಡಿದವರು ವೆಂಕಟರಾವ್ ತಲಗೇರಿಯವರು ಅಂತ. ಅವರು ಕೊಂಕಣಿ ಕನ್ನಡ ನಾಟಕಗಳನ್ನು ಮುಂಬೈಲಿ ಆಡ್ತಿದ್ರು. ಅವರು ಇನ್ನೊಂದು ನಾಟಕ ಅದು ದಟ್ ವಾಸ್ ದ ಸೆಕೆಂಡ್ ಡ್ರಾಮಾ ವಾಸ್ ಆನ್ ದ ಲೈಫ್ ಆಫ್ ಗೌತಮ ಬುದ್ಧ. ಆ ಪಾರ್ಟ್ ಹಾಗೆ. ಬಟ್ ದೋಸ್ 2 ಪಾರ್ಟ್ಸ್ ಅಂಡ್ ಓವರ್ ಆಲ್ ನಾಟಕದಲ್ಲಿ ಈ ಸ್ಟೇಜ್ ಮೇಲೆ ನಿಂತು ಆಕ್ಟ್ ಮಾಡೋದೇನಿದೆ, ಪ್ಲಸ್ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್ ವಾಸ್ ಈ ಇಂಗ್ಲಿಷ್ ಫಿಲ್ಮ್ಸ್ ನಾನು ಕದ್ದು ನೋಡಿ ಅದರ ಅವರು ಆಕ್ಟ್ ಮಾಡ್ತಿದ್ರು. ಇಲ್ಲಿ ಅವರು ಹೇಳ್ತಿದ್ರು ನನಗೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಓವರ್ ಮಾಡು ಅಂತ ಹೇಳಿದ್ರು. ನಾನು ರಿಹರ್ಸಲ್ ಅಲ್ಲಿ ಮಾಡ್ತಿದ್ದೆ, ಬಟ್ ಆನ್ ಸ್ಟೇಜ್ ಯಾಕಂದ್ರೆ ನನಗೆ ಸರಿ ಕಾಣ್ತಿರ್ಲಿಲ್ಲ ಅದು. ಯಾಕೆ ಅವ್ರಿಗೆ ಪ್ಲೀಸ್ ಮಾಡೋಕೆ ಮಾಡ್ತಿದ್ದೆ, ಬಟ್ ಆ ರೀತಿ ಬಟ್ ಅದು ಹಿಡಿದು ಹೋಯ್ತು, ಜನಕ್ಕೂ ಹಿಡಿಸಿ ಹೋಯ್ತು. ಸೊ ಅಲ್ಲಿ ನಾನು ಸ್ವಲ್ಪ ನಟನೆ ಬರ್ತದೆ ಅಂತ ನನಗೆ ಅಂತ ಸ್ವಲ್ಪ ಆಯಿತು. ಬಟ್ ಹಾಗೆ ಯಾರ ಯು ಕಾನ್ ಸೇ ಆಕ್ಟರ್ ಆಗ್ತೀನಿ ಅಂತ ಆ ಕಾಲದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ 60s, late 60s. It was never seemed to be people will laugh at you. livelihood. ಊಟಕ್ಕೇನು ಮಾಡ್ತೀಯ? ಮುಖ ನೋಡಿದ್ದೆ, ಊಟಕ್ಕೇನು ಮಾಡ್ತೀಯಾ? ನಾಟಕ ಆಗಿರ್ತಾ ಸರಿ, ಊಟಕ್ಕೇನು ಮಾಡ್ತೀಯ? ಹೊಟ್ಟೆಪಾಡಿಗೆ ಏನು ಆ ರೀತಿ ಎಲ್ಲ. ಸೊ ಈ ರಂಗಕ್ಕೆ ಯಾವುದೋ ನಾನು ಅಂದ್ಕೊಂಡು ಯಾವುದನ್ನು ಬೆನ್ನತ್ತಿ ಹೋದವರಲ್ಲ ಇಲ್ಲ. These things happen to me rather than I didn't plan. I'm correct.